ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಯೆರೆಮೀಯ 29ನೇ ಅಧ್ಯಾಯ ಅದರ 11ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಹಾಲೆಲೂಯ. ಈ ಒಂದು ವಾಕ್ಯದಲ್ಲಿ ನಾವು ನೋಡೋದಾದರೆ, ನಮಗೆ ಒಳ್ಳೆಯದಾಗಬೇಕೆಂಬುದಾಗಿ, ನಮಗೆ ಒಂದು ನಿರೀಕ್ಷೆ ಇರಬೇಕು ಎಂಬುದಾಗಿ, ನಮ್ಮ ಒಂದು ವಿಚಾರದಲ್ಲಿ, ನಮ್ಮ ಜೀವಿತಗಳ ವಿಚಾರವಾಗಿ, ನಮ್ಮ ಕುರಿತು, ನಮ್ಮ ಮಕ್ಕಳ ಕುರಿತು, ನಮ್ಮ ಕುಟುಂಬಗಳ ಕುರಿತಾಗಿ ದೇವರಿಗೆ ಒಂದು ಒಳ್ಳೆಯ ಆಲೋಚನೆಗಳು ಇದೆ ಎಂಬುದಾಗಿ ದೇವರು ಇಲ್ಲಿ ಮಾತನಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಯಾಕೆಂದರೆ ನಾವು ಚೆನ್ನಾಗಿರಬೇಕೆಂಬುದಾಗಿ, ಆಶೀರ್ವಾದವಾಗಿರಬೇಕೆಂಬುದಾಗಿ, ಸುಖ ಸಂತೋಷದಿಂದ ಸಮಾಧಾನಗಳಿಂದ ಈ ಲೋಕದಲ್ಲಿ ನಾವು ಜೀವಿಸಬೇಕೆಂಬುದಾಗಿ ಆತನು ಯಾವಾಗಲೂ ನಮ್ಮ ಕುರಿತಾಗಿ ಒಳ್ಳೆಯ ಆಲೋಚನೆಗಳನ್ನೇ ಆತನು ಮಾಡುವಾತನಾಗಿದ್ದಾನೆ. ಆತನು ಯಾವತ್ತೂ ಎಂದಿಗೂ ಕೆಟ್ಟದ್ದನ್ನು ಆಲೋಚನೆ ಮಾಡುವ ದೇವರಲ್ಲ. ನಮ್ಮ ಜೀವಿತಗಳು ಕೆಟ್ಟದ್ದಾಗಿ ಇರಬೇಕೆಂಬುದಾಗಿ ಆಲೋಚನೆ ಮಾಡುವಂಥ ದೇವರು ಅಲ್ಲವೇ ಅಲ್ಲ. ಎಷ್ಟೋ ಜನರು ಅವರು ಹಾದು ಹೋಗುವಂಥ ಪರಿಸ್ಥಿತಿಗಳಲ್ಲೇ ಅವರು ಮಾತನಾಡುವಂಥ ಮಾತುಗಳು ಯಾವಾಗಲೂ ಅವರು ಒಂದು ನಕಾರಾತ್ಮಕವಾಗಿಯೇ ಮಾತನಾಡ್ತಾ ಇದ್ದಾರೆ. ದೇವರೇ ನನಗೆ ಈ ಥರ ಕಷ್ಟಗಳನ್ನು ಕೊಟ್ಟರು, ದೇವರೇ ನನಗೆ ಈ ಅನಾರೋಗ್ಯ ಕೊಟ್ಟರು ಎಂಬುದಾಗಿ ದೇವರ ಮೇಲೆ ಒಂದು ನಕಾರಾತ್ಮಕವಾಗಿ ಅನೇಕ ಸಾರಿ ಮಾತನಾಡ್ತಾರೆ. ಆದರೆ ದೇವರು ಪ್ರೀತಿ ಸ್ವರೂಪಿ. ಆತನು ಪ್ರತಿಯೊಬ್ಬರಿಗೂ ಆತನು ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ದೇವರ ವಾಕ್ಯ ಹೇಳುತ್ತೆ, ಆತನು ನೀತಿವಂತರಿಗೂ ಅನೀತಿವಂತರ ಮೇಲೆ ಮಳೆಯನ್ನು ಸುರಿಸುತ್ತಾನೆ ಎಂಬುದಾಗಿ. ಹಾಲೆಲೂಯ. ನೋಡ್ರಿ, ಈ ಲೋಕದಲ್ಲಿ ಎಷ್ಟೋ ಜನ ಕೆಟ್ಟ ಕಾರ್ಯಗಳನ್ನು ಮಾಡುವವರಿದ್ದಾರೆ. ಆದರೂ ಸಹ ದೇವರು ಪ್ರತಿಯೊಬ್ಬರ ಒಂದು ಜೀವಿತಗಳ ಮೇಲೆ ಸಹನು ಆತನು ಒಳ್ಳೆಯದನ್ನೇ ಮಾಡಲು ಬಯಸುತ್ತಾನೆ. ಅವರಿಗೆ ಬೇಕಾದ ಆಹಾರವನ್ನು ಕೊಡ್ತಾರೆ, ಮಳೆಯನ್ನು ಕೊಡ್ತಾರೆ. ನೋಡ್ರಿ, ಬೇಕಾಗಿರುವ ಎಲ್ಲ ಕಾರ್ಯಗಳನ್ನು ಅವ್ರಿಗೆ ಒದಗಿಸಿ ಕೊಡ್ತಾರೆ. ಯಾಕೆಂದರೆ ಆತನು ಎಲ್ಲರನ್ನೂ ಪ್ರೀತಿ ಮಾಡುವ ದೇವರು. ಯಾರನ್ನೂ ಸಹ ಆತನು ತಳ್ಳಿ ಬಿಡುವ ದೇವರಲ್ಲ. ಯೇಸು ಸ್ವಾಮಿ ಬಳಿಗೆ ಬರುವ ಪ್ರತಿಯೊಬ್ಬರನ್ನು ಆತನು ಅಪ್ಪಿಕೊಂಡು ಪ್ರೀತಿಸಿ ಅವರ ಒಂದು ಪರಿಸ್ಥಿತಿಗಳನ್ನು ಬದಲಾಯಿಸಿ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾರೆ. ಹಾಲೆಲೂಯ. ನೀವು ಈ ದಿನಮಾನಗಳಲ್ಲಿ ಯಾವುದೋ ಒಂದು ರೀತಿಯಾದ ಕಹಿತನಗಳಲ್ಲಿ ನೀವು ಹೋಗ್ತಾ ಇರುವುದಾದರೆ, ಖಂಡಿತವಾಗಿಯೂ ನೀವು ದೇವರ ಬಳಿ ಬಂದು ಪ್ರಾರ್ಥನೆ ಮಾಡುವುದಾದರೆ ಆತನು ನಿಮ್ಮೆಲ್ಲ ಕಹಿತನವನ್ನು ನೀಗಿಸಿ ಆತನು ಒಳ್ಳೆಯದನ್ನೇ ನಿಮಗೆ ಮಾಡುವಾತನಾಗಿದ್ದಾನೆ. ಹಾಲೆಲೂಯ. ನಾವು ದೇವರಿಂದ ದೂರ ಹೋದಾಗ ಅನೇಕ ಕಷ್ಟ ನಷ್ಟಗಳಿಗೆ ನಾವು ಗುರಿ ಆಗ್ತೇವೆ. ಆದರೆ ನಾವು ದೇವರ ಬಳಿಯಲ್ಲೇ ನಾವು ಇದ್ದುಕೊಂಡು ಆತನನ್ನೇ ಹೊಂದಿಕೊಂಡು ಆತನನ್ನೇ ಆತುಕೊಂಡು ಆತನನ್ನೇ ನಾವು ನಂಬಿಕೆಯಿಂದ ಹುಡುಕುವುದಾದರೆ ಖಂಡಿತವಾಗಿಯೂ ಆತನು ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವಾತನಾಗಿದ್ದಾನೆ. ಹಾಲೆಲೂಯ. ಕೊನೆಯದಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರವಾಗಲಿ ಕರ್ತನೇ, ಪರಿಶುದ್ಧನಾದ ದೇವರೇ, ಅಪ್ಪ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ ದೇವರೇ. ಈ ಒಂದು ಸಮಯದಲ್ಲಿ ಸ್ವಾಮಿ ದೇವರೇ, ನೀವು ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ ದೇವರೇ, ನಮಗೆ ನಿರೀಕ್ಷೆ ಇರಬೇಕು, ನಮಗೆ ಒಳ್ಳೆಯದಾಗಬೇಕೆಂಬುದಾಗಿ ನಮ್ಮ ಜೀವಿತಗಳ ಕುರಿತಾಗಿ ದೇವರೇ, ನೀನು ಕರ್ತನೆ ಹಿತದ ಆಲೋಚನೆಗಳನ್ನೇ ಮಾಡುವ ದೇವರಾಗಿದ್ದೆ ಎಂಬುದಾಗಿ ಅಪ್ಪ ನೀನು ತೋರಿಸಿಕೊಟ್ಟಂತೆ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಯಾರೆಲ್ಲ ಸ್ವಾಮಿ ದೇವರೇ ಕಹಿತನಗಳಲ್ಲಿ ಹಾದು ಹೋಗ್ತಾ ಇದ್ದಾರೋ ಅವರ ಜೀವಿತಗಳು ಸ್ವಾಮಿ ಅಪ್ಪ ಹಿತ ಇಲ್ಲದೆ ಅಪ್ಪ ಅಹಿತದ ಒಂದು ಪರಿಸ್ಥಿತಿಗಳಲ್ಲಿ ಇದೆಯೋ ಅವರೆಲ್ಲರ ಜೀವಿತಗಳನ್ನು ನೀನು ಮಾರ್ಪಡಿಸು ಸ್ವಾಮಿ. ಹೌದು ಸ್ವಾಮಿ, ಯಾರೆಲ್ಲ ದೇವರೇ ಅಪ್ಪ ಅವರು ನಿಮ್ಮನ್ನು ಕರ್ತನೆ ಪ್ರಾರ್ಥನೆ ಮಾಡ್ತಾರೋ, ಹೌದು ಸ್ವಾಮಿ, ಪ್ರಾರ್ಥಿಸಿ ನಿಮ್ಮ ಬಳಿ ಬರುತ್ತಾರೋ ಅವರೆಲ್ಲರ ಪ್ರಾರ್ಥನೆಯನ್ನು ಲಾಲಿಸಿ ದೇವರೇ ಅವರ ಜೀವಿತಗಳನ್ನು ಆಶೀರ್ವಾದಗಳಿಂದ ನೀವು ತುಂಬಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವರೇ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೆಸಯ್ಯ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್ ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ಪ್ರತಿಯೊಬ್ಬರಿಗೂ ತಲುಪುವ ಹಾಗೆ ಇದನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು ಆ್ಯಂಡ್ ಪ್ರೇಸ್ ದ ಲಾರ್ಡ್.